ಟಾಪ್ 40 ಮೆಂಬರ್ಸ್ 40 ಜನಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ಅತಿಥಿಯಾಗಿ ಹೋಗುವಂತ ಅವಕಾಶ ಸಿಗ್ತಾ ಇದೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯನ್ನು ವೀಕ್ಷಣೆ ಮಾಡ್ತಿರುವಂಥ ಪ್ರತಿಯೊಬ್ಬ ವೀಕ್ಷಕರು ಕೂಡ ನಮಸ್ಕಾರಗಳು. ವೀಕ್ಷಕರೇ, ಈಗ ಆಲ್ರೆಡಿ ಬಿಗ್ ಬಾಸು ಸಾಮಾನ್ಯ ಜನಗಳಿಗೆ ಒಂದು ಅವಕಾಶವನ್ನು ಕೊಟ್ಟಿತ್ತು. ಏನಂತಂದರೆ ಸಾಮಾನ್ಯ ಜನ ಕೂಡ ಬಿಗ್ ಬಾಸಲ್ಲಿ ಭಾಗವಹಿಸ್ಬೋದು, ಇದರಲ್ಲಿ ಬಿಗ್ ಬಾಸ್ ಮನೆಯನ್ನು ನೋಡ್ಬೋದು ಅನ್ನೋ ಒಂದು ಅವಕಾಶಕ್ಕೋಸ್ಕರ ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕಿ ಅವರೇ ಹೇಳ್ದಂಗೆ ಅದು ಜರಡಿ ಹಿಡಿದು 60 ಜನ ತಗೊಂಡು 60 ಜನದಲ್ಲಿ 24 ಜನ ಸೆಲೆಕ್ಟ್ ಮಾಡಿ 24 ಜನದಲ್ಲಿ 3 ಜನ ಮಾತ್ರ ತಗೋತೀವಿ ಅಂತೇಳಿ ಬಿಗ್ ಬಾಸಿಂದ ಈಗ ಆಲ್ರೆಡಿ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಗೊತ್ತಾಗದೆ. ಆದರೆ ತುಂಬ ಜನ ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋ ತುಂಬ ಜನ, ಅಂದರೆ ಟ್ಯಾಲೆಂಟ್ ಇರಲಿ ಇರದೇ ಇರಲಿ ಪ್ರತಿಯೊಬ್ಬರಿಗೂ ಹೋಗಬೇಕು ಅನ್ನೋ ಒಂದು ತುಂಬ ಆಸೆ ಇರುತ್ತೆ. ಬಿಗ್ ಬಾಸ್ಗೆ ಹೋಗಬೇಕು ಅಂದರೆ ಏನಾದರೂ ಒಂದು ತುಂಬ ಏನಾದರೂ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಏನೋ ಒಂದು ಆಟಿಟ್ಯೂಡ್ ಇರಬೇಕು, ಒಂದು ಥ್ರಿಲ್ ಇರಬೇಕು, ಒಂದು ಕಲೆ ಇರಬೇಕು, ಒಂದು ಏನಾದರೂ ಒಂದು ಸ್ಕಿಲ್ ಇರಬೇಕು, ಏನಾದ್ರು ಒಂಥರದ ಬೇಕೇ ಬೇಕು ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ಅದಿದ್ದು ಕೂಡ ಅದನ್ನು ಪ್ರೆಸೆಂಟ್ ಮಾಡೋಕ್ಕಾಗ್ದೇನೆ ಅಥವಾ ಏನು ಇಲ್ಲದೆ ಇರುವಂಥವ್ರಿಗೆ ತುಂಬ ಜನಕ್ಕೆ ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಬಿಗ್ ಬಾಸ್ ಅವರಿಗೆ ಮತ್ತೊಂದು ಅವಕಾಶವನ್ನು ಸಾರ್ವಜನಿಕರಿಗೆ, ಸಾಮಾನ್ಯ ಜನಗಳಿಗೆ ಕೊಟ್ಟಿದ್ದಾರೆ. ಹೇಗೆ ಏನು ಎತ್ತ ಅನ್ನೋದನ್ನು ಡೈರೆಕ್ಟಾಗಿ ಹೇಳ್ತಾ ಹೋಗ್ತೀನಿ ಬನ್ನಿ. ಈಗ ಬಿಗ್ ಬಾಸ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಬಿಗ್ ಬಾಸ್ಗೆ ಸಾಮಾನ್ಯ ಜನ ಕೂಡ ಗೆಸ್ಟಾಗಿ ಹೋಗುವಂಥ ಒಂದು ಅವಕಾಶ ಸಿಕ್ಕಿದೆ. ಏನು ಸಾಮಾನ್ಯ ಕಂಟೆಸ್ಟೆಂಟ್ ಆಗಲ್ಲ, ಗೆಸ್ಟ್ ಆಗಿ ಅಲ್ಲೋಗಿ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಗೆಸ್ಟ್ ಅಂತಂದರೆ ಒಂದು ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ಗೆಸ್ಟಾಗಿ ಹೋಗಬೇಕು ಅಂತಂದರೆ ನಾವೇನು ಮಾಡಬೇಕು ಅಂತ ಅದನ್ನು ತಿಳ್ಕೊಳ್ಳೋದಾದರೆ, ಈಗ ಬಿಗ್ ಬಾಸ್ನ ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇವತ್ತು ನಾವೆಲ್ಲರೂ ಕೂಡ ಟಿ ವಿಲಿ ಪ್ರಸಾರ ಆಗುತ್ತೆ ನೈಟು 9 ಗಂಟೆಯಿಂದ 9:30 ನಾವೆಲ್ಲರೂ ಕೂಡ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದೆ, ನೋಡ್ತಾ ಇದ್ದೀವಿ. ಆದರೆ ಬಿಗ್ ಬಾಸ್ಸು ಅದಲ್ಲದೆ ಜಿಯೋ ಹಾಟ್‌ಸ್ಟಾರ್ ಅನ್ನೋದರಲ್ಲಿ ಕೂಡ ಪ್ರಸಾರ ಆಗ್ತಾ ಇದೆ. ಅದರಲ್ಲಿ ಯಾರು ಅತಿ ಹೆಚ್ಚು ಜನ ನೋಡ್ತಾರೋ ಅದರಲ್ಲಿ 40 ಜನವನ್ನು ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ ನಡೆಯೋ ಸಂದರ್ಭದಲ್ಲಿ, ಅಂದರೆ ಸುದೀಪ್ ಸರ್ ಬರ್ತಾರಲ್ಲ, ಆ ಸಂದರ್ಭದಲ್ಲಿ ಅವ್ರು ಬರೋ ಸಂದರ್ಭದಲ್ಲಿ ನಿಮ್ಮನ್ನು ಗೆಸ್ಟಾಗಿ, ಅದು ಸುಮ್ಮನೆ ಸಾಮಾನ್ಯ ಜನ ಅಲ್ಲ, ಎಂಥ ಅವಕಾಶ ರೀ, ನಿಜವಾಗ್ಲೂ ಕೂಡ ಇದನ್ನು ತಾತ್ಸಾರ ಮಾಡಬಾರ್ದು. ಯಾಕಂದರೆ ಅವ್ರು ಕೊಟ್ಟಿದ್ದಾರೆ ಅವಕಾಶ ಅಂದರೆ ಖಂಡಿತ ಕೊಟ್ಟೇ ಕೊಡ್ತಾರೆ. ಸಾಮಾನ್ಯ ಜನಗಳು ಗೆಸ್ಟಾಗಿ ಹೋಗುವಂಥ ಒಂದು ಸುವರ್ಣ ಅವಕಾಶ. ಏನು ಸುವರ್ಣ ಅವಕಾಶ ಅಂತಂದರೆ, ನೀವು ಟಿ ವಿಯಲ್ಲಿ ಬಿಗ್ ಬಾಸನ್ನು ನೋಡ್ತಾ ಇದ್ದೀರಾ ಅಥವಾ ಅಗ್ನಿ ಪರೀಕ್ಷೆಯನ್ನೇ ನೋಡ್ತಾ ಇದ್ದೀರಾ. ಇದೇ ಸೆಪ್ಟೆಂಬರ್ 6ನೇ ತಾರೀಕಿಂದ ಬಿಗ್ ಬಾಸ್ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಅದಕ್ಕೂ ಮುಂಚಿತವಾಗಿ ಈಗ ಆಲ್ರೆಡಿ ಅಗ್ನಿ ಪರೀಕ್ಷೆ ಪ್ರಾರಂಭ ಆಗಿದೆ. ಅಗ್ನಿ ಪರೀಕ್ಷೆ ಪ್ರಾರಂಭದಲ್ಲಿ ಇದನ್ನು ಯಾರು ಇಲ್ಲಿಂದ ಮತ್ತು ಇನ್ನು ಮುಂದಕ್ಕೆ ಯಾರು ಹೆಚ್ಚು ಜಿಯೋ ಹಾಟ್‌ಸ್ಟಾರ್ ಆ ಒಂದು ಇದರಲ್ಲಿ ನೀವು ಯಾರು ಬಿಗ್ ಬಾಸ್ ಅಥವಾ ಅಗ್ನಿ ಪರೀಕ್ಷೆಯನ್ನು ನೋಡ್ತಾ ಇರ್ತೀರೋ, ಅದರಲ್ಲಿ ಹೆಚ್ಚು ಸಮಯ ಯಾರು ನೋಡಿರ್ತಾರೋ ಅವರಲ್ಲಿ 40 ಜನಕ್ಕೆ ಅವಕಾಶವನ್ನು ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ ಕೊಡ್ತಾ ಇದ್ದಾರಂತೆ. ಹೇಗೆ ಅಂತಂದರೆ, ಜಿಯೋ ಹಾಟ್‌ಸ್ಟಾರ್ ಅಂತ ಇದೆ. ಜಿಯೋ ಹಾಟ್‌ಸ್ಟಾರಲ್ಲಿ ಅದು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಈಗೆಲ್ಲ ಇವತ್ತಿನ ನೈಟು ಜಿಯೋ ಹಾಟ್‌ಸ್ಟಾರ್ ಇವತ್ತಿನ ನೈಟು ಇವತ್ತಿನ ಪ್ರೋಗ್ರಾಮ್ ಬರುತ್ತೆ ಅಂದರೆ, ಆದರೆ ಅದನ್ನು ಹಿಂದಿನ ದಿನವೇ ಜಿಯೋ ಹಾಟ್‌ಸ್ಟಾರ್ಲಿ ಅಪ್ಲೋಡ್ ಮಾಡಿಬಿಟ್ಟಿರ್ತಾರೆ. ಇವತ್ತು ರಾತ್ರಿ, ಇವತ್ತು ತಾರೀಕು ಎಷ್ಟು ಅಂತಂದರೆ ಇವತ್ತು 23 ನೈಟು 9 ಗಂಟೆ ಮೇಲೆ ಕಾರ್ಯಕ್ರಮ ಪ್ರಾರಂಭ ಆಗೋದು. ಆದರೆ ಇವತ್ತು ನಿನ್ನೆ ಬೆಳಿಗ್ಗೆನೆ, ಅಂದರೆ 12 ಗಂಟೆ ರಾತ್ರಿಯಲ್ಲೇ, ನಿನ್ನೆ 12 ಗಂಟೆ AM ಇಂದನೇ ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿರ್ತಾರೆ ಜಿಯೋ ಹಾಟ್‌ಸ್ಟಾರ್ಲಿ. ನಾವು ಒಂದು ದಿನ ಮುಂಚಿತವಾಗಿ ನೋಡ್ಬೋದು ಜಿಯೋ ಹಾಟ್‌ಸ್ಟಾರ್ಲಿ. ನಾವು ಕೂಡ ಅದೇ ರೀತಿ ನೋಡಿ ಮಾಡ್ತಾ ಇರ್ತೀವಿ ವೀಡಿಯೋಗಳನ್ನ. ಅದರಲ್ಲಿ ನೀವು ನೋಡಿ ಅವಾಗಾರ ನೋಡ್ಬೋದು ಅಥವಾ ಪ್ರಸಾರ ಆದಮೇಲೆ ನೋಡ್ಬೋದು. ಯಾವಾಗಾದರೂ ನೀವು ಹೆಚ್ಚು ಸಮಯ ಯಾರು ಜಿಯೋ ಹಾಟ್‌ಸ್ಟಾರ್ಲಿ ನೋಡ್ತಾರೋ ಅಂಥವ್ರನ್ನ ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಆ್ಯಕ್ಚುಲಿ ಎಲ್ಲರೂ ಕೂಡ ಮೊಬೈಲ್ ರೀಚಾರ್ಜ್ ಮಾಡಿಸ್ಕೊತಾ ಇರ್ತೀರ. ಅದರಲ್ಲೂ ಜಿಯೋ ಸಿಮ್ ಇರೋರಲ್ಲಂತೂ ಇದೆಲ್ಲ ಫ್ರೀಯಾಗಿರ್ಬೋದು ಅಂತ ಅನ್ಕೋತೀನಿ. ಫ್ರೀಯಾಗಿ ಹೇಗಿರ್ಬೋದು ಅಂತಂದರೆ, ಈಗೆಲ್ಲ 899 ಅಂದರೆ 904 ಅಂದರೆ 904 ರೂಪಾಯಿ ರೀಚಾರ್ಜ್ ಮಾಡಿದ್ರೆ 3 ತಿಂಗಳಿಗೆ ಜಿಯೋ ಹಾಟ್‌ಸ್ಟಾರ್ ಕೂಡ ಫ್ರೀಯಾಗಿ ಬರುತ್ತೆ. ಅದರಲ್ಲಿ ಜಿಯೋ ಸಿಮ್ ಇರೋರ ಹತ್ರ, ಅಂದರೆ ಒಂದು ರೀಚಾರ್ಜ್ ಮೇಲೆ, ಅಥವಾ ನೀವು ಬೇರೆ ಯಾವುದೇ ಸಿಮ್ ಇದ್ದರೂ ಕೂಡ ಅಲ್ಲಿ ಜಿಯೋ ಹಾಟ್‌ಸ್ಟಾರ್ಗೆ ಸಪ್ರೇಟಾಗಿ ರೀಚಾರ್ಜ್ ಮಾಡ್ಕೊಂಡು ಅದರಲ್ಲಿ ನೀವು ನೋಡ್ತು ಅಂತಂದರೆ ನೀವು ಕೂಡ ಬಿಗ್ ಬಾಸ್ ಮನೆಗೆ ಹೋಗುವಂಥ ಒಳ್ಳೆ ಅವಕಾಶ ಇದೆ ರೀ. ಯಾಕೆಂತಂದರೆ ಬಿಗ್ ಬಾಸ್ ಮನೆ ಅಂತಂದರೆ ಇವತ್ತು ಹೇಗಾಗ್ಬಿಟ್ಟಿದೆ ಅಂತಂದರೆ, ಕರ್ನಾಟಕದಲ್ಲಿ ಒಂದು ಕಾಶ್ಮೀರದ ಮುಕುಟ ಥರ ಆಗ್ಬಿಟ್ಟಿದೆ. ಎಲ್ಲರೂ ಕೂಡ ಹೋಗ್ಬೇಕು ಅನಿಸಿದೆ. ಹಂಗಾಗಿ ನೀವು ಜಿಯೋನೋ, ಏರ್ಟೆಲ್ಲೋ, ವೋಡಫೋನೋ ಯಾವುದೇ ಯೂಸ್ ಮಾಡ್ತೀರಿ, ಜಿಯೋ ಹಾಟ್‌ಸ್ಟಾರ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು
ಈ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ರೆ ಅದರಲ್ಲಿ ನೀವು ನೋಡಿ ಸೆಲೆಕ್ಟ್ ಆಯಿತು ಅಂತ ನೀವು ಹೋಗ್ಬೋದು. ಅದಕ್ಕೋಸ್ಕರ ಇವತ್ತಿನಿಂದನೇ ನೀವು ಹೆಚ್ಚಾಗಿ ಮೊಬೈಲಲ್ಲಿ ನೋಡುವಂಥವ್ರು ಜಿಯೋ ಹಾಟ್‌ಸ್ಟಾರ್ನಲ್ಲಿ ಯೂಸ್ ಮಾಡಿಕೊಂಡು ನೋಡಿ, ನೀವು ಕೂಡ ಸೆಲೆಕ್ಟ್ ಆಗ್ಬೋದು. ಸೆಲೆಕ್ಟ್ ಆದರೆ ಆಗ್ಬೋದು, ಆಗದೇ ಇದ್ರೂ ಇರ್ಬೋದು. ಅದೃಷ್ಟ ಯಾರಿಗುಂಟು ಯಾರಿಗಿಲ್ಲ. ಜಿಯೋ ಹಾಟ್‌ಸ್ಟಾರ್ ನೋಡಿ, ಯಾರಿಗೆ ಹೋಗಬೇಕು ಬಿಗ್ ಬಾಸ್ ಮನೆಗೆ, ಕಿಚ್ಚ ಸುದೀಪ್ ಸರ್ನ ನೋಡಬೇಕು, ಬಿಗ್ ಬಾಸ್ ಮನೆ ನೋಡಬೇಕು, ಬಿಗ್ ಬಾಸ್ಗೆ ನಾನು ಹೋಗಿ ಬಂದಿದ್ದೆ ಅನ್ನೋ ಒಂದು ಆಸೆಯನ್ನು ಈಡೇರಿಸ್ಕೋಬೇಕು ಅನ್ನೋರು ನೀವೆಲ್ಲರೂ ಕೂಡ ಜಿಯೋ ಹಾಟ್‌ಸ್ಟಾರ್ನಲ್ಲಿ ನೋಡಿ ನೀವು ನೋಡ್ತಾ ಇದ್ದರೆ ನೀವು ಕೂಡ ಸೆಲೆಕ್ಟ್ ಆಗ್ಬೋದು. ನಮಸ್ಕಾರ, ಥ್ಯಾಂಕ್ ಯು. ಈ ಥರದ ಒಂದು ಅವಕಾಶವನ್ನು ಕೊಟ್ಟಿರುವಂಥ ಕಲರ್ಸ್ ಕನ್ನಡ ಹಾಗೂ ಬಿಗ್ ಬಾಸ್ ಟೀಮ್ಗೆ ನಾವೆಲ್ಲರೂ ಕೂಡ ಒಂದು ಧನ್ಯವಾದವನ್ನು ಹೇಳಬೇಕು. ಇದೇ ರೀತಿ ಬಿಗ್ ಬಾಸ್ನ ಪ್ರತಿಯೊಂದು ಕಂಟೆಂಟ್ಗೂ ಕೂಡ ನೀವು ನೋಡ್ತಾ ಇರಿ, ಇದೇ ರೀತಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಈ ವಿಚಾರವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.